ಬಿಪಿ ನ್ಯೂಸ್ ಕೇಳುಗರಿಗೆಲ್ಲ ನಮಸ್ಕಾರಗಳು. ನಾನು ನಿಮ್ಮ ಗಣೇಶ್ ಮಾಂಡ್ರೆ. ಬಿಪಿ ನ್ಯೂಸ್ ಪಾಡ್ಕಾಸ್ಟ್ ವತಿಯಿಂದ ನನ್ನ PhD ಥೀಸಸ್ ಎಂಬ ನೂತನ ಸಂದರ್ಶನ ಸರಣಿ ಕಾರ್ಯಕ್ರಮ. ಬಿಪಿ ನ್ಯೂಸ್ ಕರ್ನಾಟಕದ ವಿನೂತನ ಕಾರ್ಯಕ್ರಮ ನನ್ನ PhD ಥೀಸಿಸ್. ಇದು ಪಾಡ್ಕಾಸ್ಟ್ ಆಡಿಯೋ ಸಂದರ್ಶನದ ಸರಣಿ ಕಾರ್ಯಕ್ರಮ. ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ PhD ಮುಗಿಸಿದವರೊಂದಿಗೆ ಸಂಕ್ಷಿಪ್ತ ಸಂದರ್ಶನ. PhDಗೆ ಸಲ್ಲಿಸಿದ ಸಂಶೋಧನಾ ಪ್ರಬಂಧಗಳ ಕಿರು ಪರಿಚಯ ಈಗ ನಮ್ಮ ಬಿಪಿ ನ್ಯೂಸ್ ಕರ್ನಾಟಕ ಆಡಿಯೋ ಲೈಬ್ರರಿಯಲ್ಲಿ ಲಭ್ಯ. ಈ ಒಂದು ನೂತನವಾದಂತಹ ಸಂಶೋಧನಾ ಸಂದರ್ಶಕರನ್ನ ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿ ಸಂಶೋಧನಾ ಕ್ಷೇತ್ರದ ಮಹತ್ವವನ್ನು ನಮ್ಮ ಯುವಕರಿಗೆ ತಿಳಿ ಹೇಳುವಂತ ಕಾರ್ಯಕ್ರಮವೇ ಈ ಒಂದು ನೂತನವಾದಂತಹ ನನ್ನ PhD ಥೀಸಸ್ ಸಂದರ್ಶನ ಸರಣಿ ಕಾರ್ಯಕ್ರಮ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿವಸ ಸಂಶೋಧನೆ ಬಹಳ ಮಹತ್ವವಾದಂತಹ ಒಂದು ಅಂಶವಾಗಿದೆ. ಇದನ್ನ ಸಾಮಾನ್ಯವಾಗಿ ಡಾಕ್ಟರ್ ಆಫ್ ಫಿಲಾಸಫಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಡಾಕ್ಟರ್ ಆಫ್ ಫಿಲಾಸಫಿ ಅಂದ್ರೆ ಡಾಕ್ಟರೇಟ್ ಅನ್ನ ಮಾಡಬೇಕಾದ್ರೆ ಒಂದು ಸಂಶೋಧನೆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಆ ವಿಷಯದ ಕುರಿತು ಒಬ್ಬ ತಜ್ಞರ ಮಾರ್ಗದರ್ಶನವನ್ನು ಪಡೆದುಕೊಂಡು ಅದನ್ನ ಸಂಪೂರ್ಣವಾಗಿ ಪ್ರದರ್ಶನ ಮಾಡುವಂಥದ್ದು, ಸಂಪೂರ್ಣವಾಗಿ ಚರ್ಚಿಸುವಂಥದ್ದು, ಸಂಪೂರ್ಣವಾಗಿ ದಾಖಲೆಯಾಗಿ ಇಡುವಂತಹ ಒಂದು ವ್ಯವಸ್ಥೆಯನ್ನ ಈ ಒಂದು ಸಂಶೋಧನೆ ಕಾರ್ಯ ಒಳಗೊಂಡಿರ್ತದೆ. ಇಂಥ ಒಂದು ಸಂಶೋಧನೆ ಕಾರ್ಯವನ್ನು ಮಾಡಿದಂತಹ ಪದವೀಧರರನ್ನ ಮತ್ತು ನವ ಯುವಕರನ್ನ ಪರಿಚಯಿಸುವಂತ ಕಾರ್ಯಕ್ರಮ ಈ ಸರಣಿ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇವತ್ತಿನ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳ್ ಇವರು ಇದ್ದಾರೆ. ಅವರೊಂದಿಗೆ ನಾವು ಇವತ್ತಿನ ದಿವಸ ಚರ್ಚಿಸೋಣ. ಅವರನ್ನ ಈ ನಮ್ಮ ಬಿಪಿ ನ್ಯೂಸ್ ಪಾಡ್ಕಾಸ್ಟ್ ವತಿಯಿಂದ ನಡೀತಿರಕ್ಕಂಥ ನನ್ನ PhD ಥೀಸಸ್ ಸಂದರ್ಶನ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಸ್ವಾಗತ ಮಾಡೋಣ. ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಹಾಳ್ರವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಡಾಕ್ಟರ್ ಕೆ ಶಿವಲಿಂಗಪ್ಪ ಅವರೇ, ತಾವು ಮೂಲತಃ ಬಳ್ಳಾರಿ ಜಿಲ್ಲೆ ಹಂದಿಹಾಳ್ ಗ್ರಾಮದವರು. ಯಾವ ರೀತಿಯಾದಂತಹ ಈ ಒಂದು ಸಂಶೋಧನೆ ವಿಷಯ ಬಂದಿತ್ತು, ಹೇಗೆ ಅನ್ನುವಂಥದ್ದನ್ನ ವೀಕ್ಷಕರಿಗೆ ತಮ್ಮ ಪರಿಚಯ ಕಾರ್ಯಕ್ರಮದ ಮೂಲಕ, ಅಂದ್ರೆ ತಮ್ಮ ಬಾಲ್ಯ ಯಾವ ರೀತಿ ಬಂತು ಅಂತ ಹೇಳಿ ತಮ್ಮ ಪರಿಚಯವನ್ನು ಮಾಡಿಕೊಡಿ ಸರ್. ಸರ್ ನಮಸ್ಕಾರ. ನೀವು ಹೇಳಿದಾಗೆ ನನ್ನ ಊರು ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಹಂದ್ಯಾಳು ಎನ್ನತಕ್ಕಂಥ ಒಂದು ಗ್ರಾಮ. ಸೊ ಈ ಗ್ರಾಮದಲ್ಲಿ ನನ್ನ ಬಾಲ್ಯದ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಾನು ಅಲ್ಲೇ ಮಾಡಿದ್ದು. ನನಗೆ ನನ್ನ ಬಾಲ್ಯ ಅತ್ಯಂತ ಸಮೃದ್ಧವಾದಂಥ ಬಾಲ್ಯ ಮತ್ತು ನಾನು ಏನೆಲ್ಲ ಆಯಾ ವಯಸ್ಸಿಗೆ ಕಳೀಬೇಕಾದಂತಹ ಸಹಜ ಸಂಗತಿಗಳನ್ನು ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ಉಲ್ಲಾಸಿತವಾಗಿ ಕಳೆದಂಥ ವ್ಯಕ್ತಿ. ಇವತ್ತೇನು ನಾನು ಸಂಶೋಧನೆ ಮಾಡಿದ್ದೇನೆ ಮಕ್ಕಳ ಸಾಹಿತ್ಯದ ಕುರಿತು, ಆ ಮಕ್ಕಳ ಸಾಹಿತ್ಯದ ಕುರಿತು ನಾನು ಸಂಶೋಧನೆ ಮಾಡಲಿಕ್ಕೆ ಮತ್ತು ನಾನು ಸಂಶೋಧಕನಲ್ಲದೆ ಜೊತೆಗೆ ಮಕ್ಕಳ ಲೇಖಕನಾಗಿ ಬೆಳೆಯೋದಕ್ಕೆ ನನ್ನ ಬಾಲ್ಯವೇ ಭಾಳ ಮುಖ್ಯವಾದ ಕಾರಣ. ಹಾಗಾಗಿ ನನ್ನ ಬಾಲ್ಯ ನನ್ನ ಹುಟ್ಟೂರಿನಲ್ಲೇ ಆಯಿತು. ನನ್ನ ಈ ಬಾಲ್ಯವೇ ನನ್ನ ಎಲ್ಲದಕ್ಕೂ ಕೂಡ ನನ್ನ ಮೂಲ ಅಂತ ಹೇಳ್ತಾ ಇದ್ದೀನಿ ಸರ್. ಅಂದರೆ ಬಳ್ಳಾರಿ ಜಿಲ್ಲೆಯ ಒಂದು ನಿಮ್ಮ ಒಂದು ಹಂದಿಹಾಳ ಗ್ರಾಮದ ಪರಿಸರ ಮತ್ತು ಅಲ್ಲಿ ಬೆಳೆದಂತಹ ಶಿಕ್ಷಣದ ಒಂದು ತಮ್ಮ ಒಂದು ಇದರಿಂದಲೇ ಈ ಒಂದು ಆಸೆ ಚಿಗುರಿತು ಅಂತ ಹೇಳ್ತೀರಾ? ಹೌದು, ಖಂಡಿತ ಸರ್, ಖಂಡಿತ ಸರ್. ತಾವು ಒಂದು ಈಗ ತಾವೇ ಹೇಳಿದ ಹಾಗೆ ಈಗ ಮಕ್ಕಳ ಕ್ಷೇತ್ರದಲ್ಲಿ ಒಂದು ತಾವು ಆಯ್ಕೆಯನ್ನು ಮಾಡಿಕೊಂಡಿದ್ದೀರಿ. ಅದಕ್ಕೆ PhDಯಲ್ಲಿ ಯಾವ ಒಂದು ವಿಷಯವನ್ನು ತಾವು ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್? ಸರ್, ನನಗೆ ಸಂಶೋಧನೆ ಮಾಡಬೇಕು ಅಂತ ಅನಿಸಿದ್ದು ವಿಷಯದ ಕುರಿತು ಹೆಚ್ಚು ತಿಳ್ಕೋಬೇಕು ಅಂತ. ಸೊ ನನಗೆ ಮೊದಲಿಂದ ಕೂಡ ಮಕ್ಕಳ ಸಾಹಿತ್ಯದ ಕ್ಷೇತ್ರ ಬಹಳ ಇಷ್ಟ. ಈಗಾಗಲೇ ಹೇಳಿದಾಗೆ ಬಾಲ್ಯದಲ್ಲಿ ನನಗೆ ವಾತಾವರಣ ಸೃಷ್ಟಿ ಆಯಿತು ಅನ್ನೋದಕ್ಕಿಂತ ಸೊ ನನಗೆ ನಾನು ಅನಿವಾರ್ಯವಾಗಿ ಪುಸ್ತಕಗಳನ್ನು ಓದೋ ಸಂದರ್ಭಗಳು ಒದಗಿ ಬಂತು. ನನ್ನ ಬಾಲ್ಯದಲ್ಲಿ ನನ್ನ ಪೋಷಕರೆಲ್ಲರೂ ಕೂಡ ಹೊಲಕ್ಕೆ ದುಡಿಲಿಕ್ಕೆ ಹೋದಾಗ ಸೊ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನನ್ನ ಹೊತ್ತು ಕಳೆಯೋದಕ್ಕೆ ಅಂತ ನಾನು ಗ್ರಂಥಾಲಯಕ್ಕೆ ಹೋದಂಥವನು ಅಲ್ಲಿರುವ ಎಲ್ಲ ಮಕ್ಕಳ ಸಾಹಿತ್ಯದ ಕೃತಿಗಳನ್ನು ಓದಿ
ನನಗೆ ಆ ಮಕ್ಕಳ ಸಾಹಿತ್ಯದ ಕುರಿತು ಆಸಕ್ತಿ ಬೆಳೀತು. ಮುಂದೆ ನಾನು ಶಿಕ್ಷಕನೂ ಆದೆ. ಈ ಒಟ್ಟಿಗೆ ನನಗೆ ಮಕ್ಕಳಿಗೆ ಸಾಹಿತ್ಯದೊಳಗಡೆ ಬರೀಬೇಕು, ಮಕ್ಕಳ ಸಾಹಿತ್ಯವನ್ನು ಬರೀಬೇಕು ಅಂತ ಅನಿಸಿ ಆ ಕ್ಷೇತ್ರದಲ್ಲಿ ನಾನು ತೊಡಗಿಕೊಳ್ತಾ ಇದ್ದೆ. ಆ ಸಂದರ್ಭದಲ್ಲಿಯೇ ಈ ಕ್ಷೇತ್ರದಲ್ಲಿ ನಾನು ಬರೆಯೋದಕ್ಕಿಂತ ತಿಳ್ಕೊಳ್ಳೋದು ತುಂಬ ಇದೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು ಅಂತಂದಾಗ ನನ್ನ PhD ಸಂಶೋಧನಾ ವಿಷಯವನ್ನು ಅದನ್ನೇ ತೆಗೆದುಕೊಂಡ್ರೆ ಈ ವಿಷಯದಲ್ಲಿ ತುಂಬ ವಿಷಯವನ್ನು ನಾನು ಆಳವಾಗಿ ಅಧ್ಯಯನ ಮಾಡ್ಬೋದು ಅಂತೇಳಿ ನಾನು ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ ಮಕ್ಕಳ ಕಥನ ಸಾಹಿತ್ಯದಲ್ಲಿ ಫ್ಯಾಂಟಸಿಯ ಸ್ವರೂಪ ಎನ್ನುವ ವಿಷಯವನ್ನು ನಾನು ಆಯ್ಕೆ ಮಾಡ್ಕೊಳ್ಬೇಕಾಯ್ತು ಸರ್. ಸರ್, ಈಗ ತಮ್ಮ ಒಂದು PhD ಮಾಡಬೇಕಾದ್ರೆ ಒಂದು ಮೂಲ ಶಿಕ್ಷಣ, ಉನ್ನತ ಶಿಕ್ಷಣ ಅಂದರೆ ತಮ್ಮ PG ಯಾವ ವಿಷಯದಲ್ಲಿ ಮಾಡಿದ್ರಿ ಮತ್ತು ಈ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುವಾಗ ತಮ್ಮ ಮಾರ್ಗದರ್ಶನ ಯಾರನ್ನ ಆಯ್ಕೆ ಮಾಡಿಕೊಂಡ್ರಿ ಮತ್ತು ಯಾವ ವಿಶ್ವವಿದ್ಯಾಲಯದಿಂದ ಈ ಸಂಶೋಧನೆ ಕಾರ್ಯವನ್ನು ತಾವು ಪ್ರಾರಂಭಿಸಿದ್ರಿ? ಸರ್, ನಾನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ನಾನು ನನ್ನ ಸ್ನಾತಕೋತ್ತರ ಪದವಿಯನ್ನು ಕನ್ನಡದಲ್ಲಿ ನಾನು ಮಾಡಿದೆ. ನಾನು ಕನ್ನಡ ವಿಷಯವನ್ನು ತೆಗೆದುಕೊಂಡು ನನ್ನ MA ಅಭ್ಯಾಸವನ್ನು ಪೂರ್ಣಗೊಳಿಸಿದೆ. ಸೊ ಅಲ್ಲಿಯೇ ನನಗೆ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದಂತಹ ಮತ್ತು ನಾಡಿನ ಬಹುದೊಡ್ಡ ಸಂಸ್ಕೃತಿ ಚಿಂತಕರಾದ ಪ್ರೊಫೆಸರ್ ರಹಮತ್ ತರೀಕೆರೆಯವರ ಪರಿಚಯ ಆಯಿತು. ಅವರೊಂದಿಗೆ ಒಡನಾಟ ಬೆಳೀತು. ಸೊ ಅದಾದ ಮೇಲೆ ನನ್ನ ಸಂಶೋಧನಾ ಆಸಕ್ತಿಯನ್ನು ಅವರೊಂದಿಗೆ ನಾನು ಹಂಚಿಕೊಂಡಾಗ ಅವರು ವಿಶ್ವವಿದ್ಯಾಲಯದ ನಿಯಮಗಳ ಪ್ರಕಾರ ನಾನು ತೇರ್ಗಡೆ ಹೊಂದಿದರೆ ನಾನು ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಹೋಗ್ತೀನಿ ಅಂತ ಹೇಳಿದ್ರು. ನಾನು ವಿಶ್ವವಿದ್ಯಾಲಯದ ಎಲ್ಲ ನಿಯಮಗಳನ್ನು ಪಾಸ್ ಮಾಡಿ ಸೊ ಅಲ್ಲಿ ಆಯ್ಕೆಯಾದ ನಂತರ ಸೊ ಅವರೊಟ್ಟಿಗೆ ಹೋದಾಗ ಅವರು ಆ ವಿಷಯವನ್ನು ಹಲವು ವಿಷಯಗಳನ್ನು ನಾನು ಮುಂದೆ ಇರಿಸಿದರು. ಆಗ ನಾನು ಇಲ್ಲ ಸರ್, ನನಗೆ ನನ್ನ ಆಸಕ್ತಿಯ ಕ್ಷೇತ್ರ ಮಕ್ಕಳ ಸಾಹಿತ್ಯ, ಆಗ ನಾನು ಇದನ್ನೇ ಮಾಡ್ತೀನಿ ಅಂತಂದಾಗ ಅವರು ಅತ್ಯಂತ ಸಂತೋಷದಿಂದ ಒಪ್ಪಿ ನನ್ನ ಸಾಹಿತ್ಯಕ್ಕೆ, ನನ್ನ ಸಂಶೋಧನೆಗೆ ನೆರವಾದರು. ಸರ್, ಈಗ ತಾವು ಒಂದು ಉತ್ತಮವಾದಂತಹ ಅಂದರೆ ಅತ್ಯಂತ ಸೂಕ್ಷ್ಮವಾದಂತಹ ಅಂದರೆ ಮಕ್ಕಳ ಕ್ಷೇತ್ರ, ಅದು ಆ ಮಕ್ಕಳ ಕ್ಷೇತ್ರದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಕನ್ನಡದ ಖ್ಯಾತ ಸಾಹಿತಿಗಳು ಅಂತ ನಾವು ಗುರುತಿಸ್ಕೊಂಡಂಥವರು ರಹಮತ್ ತರ್ಕೇರಿ ಸರ್ ಅವರು ಕೂಡ ಕನ್ನಡದ ಪ್ರಸಿದ್ಧವಾದಂತಹ ಈ ನಮ್ಮ ಸಂಸ್ಕೃತಿ, ಕನ್ನಡದ ಸಂಸ್ಕೃತಿಯ ಚಿಂತಕರಂತೇಳಿ ಗುರುತಿಸ್ಕೊಂಡಿದ್ದಾರೆ. ಅಂಥವರ ಒಂದು ಗರಡಿಯಲ್ಲಿ ತಾವು ಈ ಒಂದು ಮಕ್ಕಳ ಒಂದು ಏನು ತಾವು ಕನ್ನಡ ಮಕ್ಕಳ ಕಥನ ಸಾಹಿತ್ಯ ಫ್ಯಾಂಟಸಿಯ ಸ್ವರೂಪದ ವಿಷಯವನ್ನು ಆಯ್ಕೆ ಮಾಡಿಕೊಂಡ್ರಿ. ಈ ಆಯ್ಕೆ ಮಾಡಿಕೊಂಡಾಗ ತಾವೆಲ್ಲ ಯಾವ್ಯಾವ ಸಮಸ್ಯೆಗಳನ್ನು ಅಥವಾ ತಾವೆಲ್ಲ ತೊಂದರೆಗಳನ್ನು, ಸವಾಲುಗಳನ್ನು ಎದುರಿಸಿದ್ರಿ ಅಂತ? ಸರ್, ಇವತ್ತಿನ ಕಾಲಘಟ್ಟದಲ್ಲಿ PhD ಪದವಿ ಅನ್ನೋದು ಸುಲಭ, ಆದರೆ ಸಂಶೋಧನೆ ಅನ್ನುವುದೇ ತುಂಬ ಕಠಿಣ. ಅಂದರೆ ಅನೇಕ ಮಂದಿ ನಮಗೆ ಪದವಿ ಬೇಕು ಅಂತ ಹೇಳ್ತಾರೆ, ಆದರೆ ಆ ಕ್ಷೇತ್ರದಲ್ಲಿ ಆಳವಾಗಿ ತಿಳ್ಕೊಳ್ಬೇಕಂತ ಬಯಸೋದಿಲ್ಲ. ಸೊ ನಾನು ಆಲ್ರೆಡಿ ನಾನೊಬ್ಬ ಶಿಕ್ಷಕನಾಗಿರೋದ್ರಿಂದ ನನಗೆ ಪದವಿಕ್ಕಿಂತ ವಿಷಯ ತಿಳ್ಕೊಳ್ಳೋದು ಒಂದು ಉದ್ದೇಶ ಭಾಳ ಇತ್ತು. ಸೊ ನನಗೆ ಫ್ಯಾಂಟಸಿ ಅನ್ನುವಂಥ ವಿಷಯವನ್ನು ನಾನು ತಗೊಂಡಾದ್ಮೇಲೆ ಸೊ ನನಗೆ ಮುಖ್ಯವಾಗಿ ನನಗೆ ಸಮಸ್ಯೆ ತಲೆದೋರಿದ್ದು ಆಕರಗಳದ್ದು. ನಾನು ನನ್ನ ಸಂಶೋಧನೆಯ ಆಕರಗಳನ್ನು ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದೆ. ಹಾಗೆ ಅಂದರೆ ನನಗೆ ಅಂದರೆ ಸಂಶೋಧನೆಗೆ ಮೂಲ ಅಂದರೆ ನಾನು ಹುಡುಕಾಟದ ಆಕಾರಗಳು ಯಾವುವು ಅಂತಂದೇಳಿ ಅವು ಕನ್ನಡ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಬರಹಗಳನ್ನು ಒಮ್ಮೆ ನಾನು ಕಣ್ಣಾಡಿಸಿದ ನಂತರ ಸೊ ನನಗೆ ಅನಿಸಿದ್ದು ಮತ್ತು ಈ ಕುರಿತು ಏನಾದರೂ ಸಂಶೋಧನೆಗಳಾಗಿದೆಯಾ ಕನ್ನಡದಲ್ಲಿ ಅಂತಂದಾಗ ನನಗೆ ಕೇವಲ ಒಂದೇ ಒಂದು ಕೃತಿಯು ಕೂಡ ಸೊ ನನಗೆ ಫ್ಯಾಂಟಸಿಯ ಕುರಿತಾಗಿ ನನಗೆ ಸಿಗಲಿಲ್ಲ. ನನಗೆ ಬಹಳ ದೊಡ್ಡ ದಿಗ್ಭ್ರಾಂತಿ ಆಯಿತು. ಯಾಕಂದರೆ ಫ್ಯಾಂಟಸಿ ಬಗ್ಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಭಾರತ ಪರಂಪರೆಯಲ್ಲಿ ಪುರಾಣ, ಪಂಚತಂತ್ರ ಮತ್ತು ಇತಿಹಾಸವನ್ನು ಒಳಗೊಂಡಂತಹ ಬಹುದೊಡ್ಡ ನಮಗೆ ಏನು ಕಲ್ಪನಾ ಲೋಕವಿದೆ, ಅದೆಲ್ಲವೂ ಕೂಡ ಫ್ಯಾಂಟಸಿಯೇ. ಆದರೆ ಯಾರಿಗೂ ಕೂಡ ಅದನ್ನು ಯಾಕೆ ಫ್ಯಾಂಟಸಿಯಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದುವರೆಗೆ ಆಗಿಲ್ಲ. ಮತ್ತು ಒಂದು ಕೂಡ ನಾನು ಆ ಒಂದು ಆಕರಗಳಿಲ್ಲದೆ, ಅಂದರೆ ಪರಾಮರ್ಶನ ಗ್ರಂಥಗಳಿಲ್ಲದೆ, ಆಕರಗಳು ತುಂಬ ಇದೆ, ಪರಾಮರ್ಶನ ಗ್ರಂಥಗಳಿದೆ, ರೆಫರೆನ್ಸ್ ಇಲ್ಲದೆ ನಾನು ಹೇಗೆ ಸಂಶೋಧನೆಯನ್ನು ನಾನು ಪೂರ್ಣಗೊಳಿಸೋದು ಅಂತಂದಾಗ ನನಗೆ ಸಿಕ್ಕಿದ್ದು ಒಂದೇ ಒಂದು
ಒಂದು 32 ಪುಟಗಳ ಒಂದು ಲೇಖನ, ಸಾಹಿತ್ಯದಲ್ಲಿ ಫ್ಯಾಂಟಸಿಯ ಸ್ವರೂಪ ಅಂತೇಳಿ MSK ಪ್ರಭು ಅವರು ಬರೆದಿದ್ದು. ಸೊ ಅದೊಂದು ಆರ್ಟಿಕಲ್ ಹೊರತುಪಡಿಸಿದರೆ ಸೊ ನನಗೆ ಕನ್ನಡದಲ್ಲಿ ಯಾವ ಒಂದು ಕೃತಿಯೂ ಕೂಡ ಸಿಕ್ಕಿರಲಿಲ್ಲ. ಅದಾದಮೇಲೆ ಡಾಕ್ಟರ್ ಆನಂದ್ ಪಾಟೀಲ್ರ ಒಂದು 3 ಕೃತಿಗಳು ಕನ್ನಡದಲ್ಲಿ ಈಗಾಗಲೇ ಬಂದಿದ್ದು. ಅವ್ರ ಕೃತಿಗಳನ್ನು ಅವಲೋಕನ ಮಾಡಿದ್ಮೇಲೆ ನನಗನ್ಸಿದ್ದೇನೆಂದರೆ ಫ್ಯಾಂಟಸಿ ಅನ್ನೋ ಪರಿಕಲ್ಪನೆಯಲ್ಲಿ ಕನ್ನಡದಲ್ಲಿ ಯಾವ ಕೃತಿಗಳು ಬಂದಿಲ್ಲ. ಆದರೆ ಫ್ಯಾಂಟಸಿ ಅನ್ನುವ ಪದ ಏನಿದೆ ಅದು ಕನ್ನಡದಲ್ಲಿ ಬಳಸ್ತಾ ಇಲ್ಲ. ಆದರೆ ಅದಕ್ಕೆ ಪರ್ಯಾಯವಾಗಿ ಏನು ನಾವು ಬಳಸಿ ಈಗಾಗಲೇ ಹಲವು ಕೃತಿಗಳು ಬಂದಿದ್ದಾವೆ. ಆ ಪರಿಕಲ್ಪನೆಯನ್ನು ವಿಶದೀಕರಿಸ್ತಕ್ಕಂಥ ಯಾವುದೇ ಲೇಖನಗಳಿಲ್ಲ ಅಂದಾಗ ನಾನು ಅನಿವಾರ್ಯವಾಗಿ ಇಂಗ್ಲೀಷ್ ಸಾಹಿತ್ಯವನ್ನು, ಇಂಗ್ಲೀಷ್ ಲೋಕವನ್ನು ಮತ್ತು ವಿಶ್ವದ ಹಲವು ಪ್ರಸಿದ್ಧ ಮಕ್ಕಳ ಸಂಶೋಧನಾ ಕೃತಿಗಳನ್ನು ಅವಲೋಕನ ಮಾಡಬೇಕಾಯಿತು. ಅದು ನನಗೆ ಭಾಳ ಹೊಸದಂತ ಅನ್ನಿಸ್ತು ಮತ್ತು ಅದೊಂದು ತುಂಬ ಚಾಲೆಂಜಿಂಗ್ ಆದಂಥ ಒಂದು ಸಂಗತಿ ನನಗೆ. ಸೊ ಅದನ್ನು ನಾನು ಆರಂಭದಲ್ಲಿ ಬಹಳ ಕಷ್ಟಪಡಬೇಕಾಯಿತು. ಈ ಒಂದು ಫ್ಯಾಂಟಸಿಯ ಸ್ವರೂಪ ಆ ವಿಷಯ ತಾವು ಕನ್ನಡ ಮಕ್ಕಳ ಕಥನ ಸಾಹಿತ್ಯವನ್ನು ಆಯ್ಕೆ ಮಾಡುವಾಗ ತಾವು ಕೂಡ ಏನಂದ್ರೆ ಅನೇಕ ಭಾಷಾಂತರ ಕೃತಿಗಳನ್ನು ಮಾಡಿದ್ದೀರಿ ಅಂತ. ಯಾವ್ಯಾವ ತಮ್ಮ ಭಾಷಾಂತರ ಕೃತಿಗಳನ್ನು ಮಾಡಿದಿರಿ ಸರ್ ತಾವು ಈ ಹಿಂದೆ? ನನಗೆ ನನ್ನ ಸಂಶೋಧನೆ ಮಾಡೋಕ್ಕಿಂತ ಮುಂಚೆನೆ ನಾನು ಭಾರತದ ಪ್ರಸಿದ್ಧ ಮಕ್ಕಳ ಲೇಖಕರಾದಂತಹ ರಾಮೇಂದ್ರ ಕುಮಾರ್ ಎನ್ನುವ ಬಹಳ ದೊಡ್ಡ ಲೇಖಕರ ಒಂದು ಕೃತಿಯನ್ನು ನಾನು ಒಂದು 10 ಕಥೆಗಳನ್ನು ಸೇರಿಸಿ ಕನ್ನಡದಲ್ಲಿ ಶಾವೋಲಿನ್ ಅಂತಕ್ಕಂಥ ಒಂದು ನಾನು ಕೃತಿಯನ್ನು ಪ್ರಕಟ ಮಾಡಿದೆ. ಅಂದರೆ ಅದು ಒಂದು ಅವರ 10 ಕಥೆಗಳನ್ನು ಅವರ ವಿವಿಧ ಕೃತಿಗಳಲ್ಲಿ ಆಯ್ದುಕೊಂಡಿರುವಂಥ 10 ಕಥೆಗಳ ಸಂಕಲನ, ಅದು ಇಂಗ್ಲೀಷ್ನಿಂದ ಕನ್ನಡಕ್ಕೆ ತಂದಿತ್ತು. ಅದಾದಮೇಲೆ ನಾನು ತೆಲುಗಿನಿಂದ ಮತ್ತು ಇಂಗ್ಲೀಷ್ನಿಂದ ಅನುವಾದ ಮಾಡತಕ್ಕಂಥ ಅಭ್ಯಾಸವೂ ಕೂಡ ನನ್ನಲ್ಲಿದೆ. ಅದು ನಿಮ್ಮ ಒಂದು ಈ ಸಂಶೋಧನೆಯ ಹಂತಗಳಲ್ಲಿರ್ತಕ್ಕಂಥ ತಮ್ಮ ಆಕಾರಗಳನ್ನು ಹುಡ್ಕೊಂಡು ಮತ್ತು ಅದನ್ನು ಸಂಶೋಧನೆ ಮಾಡಲಿಕ್ಕೆ ಸಹಾಯ ಆಯಿತು ಅಂತೀರಿ? ಖಂಡಿತ ಸಹಾಯ ಆಯಿತು. ನನಗೆ ಹಲವು ಘಟಕಗಳನ್ನು ವಿಭಾಗ ಮಾಡಿಕೊಳ್ಳೋ ಸಂದರ್ಭದಲ್ಲಿ ನನಗೆ ಅದು ಬಹಳ ಅನುಕೂಲವೇ ಆಯಿತು. ಒಟ್ಟಾರೆ ತಮ್ಮ ಒಂದು ಈ ಏನಂದರೆ ಕನ್ನಡ ಮಕ್ಕಳ ಕಥನ ಸಾಹಿತ್ಯ ಫ್ಯಾಂಟಸಿ ತಾವು ಅಂದರೆ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದಿಯಾಳ್ ಅವರು ಯಾವ ರೀತಿ ಒಂದು ಇದು ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿಕೆ ಇಚ್ಛೆ ಪಡ್ತೀರಿ ಸರ್? ಸಂಶೋಧನೆಯ ಸಾರ ಅನ್ನೋದು ಒಂದಾದರೆ ನಮಗೆ ಸಂಶೋಧನೆ ಅನ್ನೋದು ಬಹಳ ಮುಖ್ಯ. ನನಗೆ ಸಂಶೋಧನೆ ಅಂದರೆ ಹುಡುಕಾಟ, ಅಂದರೆ ಹೊಸ ಹುಡುಕಾಟವನ್ನು ಮಾಡುವುದು ಒಂದು ಬಗೆಯಾದರೆ, ಈಗಾಗಲೇ ಹುಡುಕಾಡಿದ ಸಂಗತಿಗಳಲ್ಲಿ ಮತ್ತೊಂದು ಆಯಾಮಗಳ ಇಟ್ಟುಕೊಂಡು ಮತ್ತು ಮತ್ತೊಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಹುಡುಕಾಡೋದು ಸೊ ಇನ್ನೊಂದು ಬಗೆಯದು. ಹಾಗಾಗಿ ಈಗಾಗಲೇ ಕೆಲಸ ಆಗಿರುವ ಕ್ಷೇತ್ರಗಳು ಮತ್ತು ಕೆಲಸ ಆಗದಿರುವ ಕ್ಷೇತ್ರಗಳು ಎಲ್ಲವನ್ನೂ ಒಳಗೊಂಡಂತೆ ಸೊ ನಾವು ಹೊಸ ತಲೆಮಾರಿನ ಸಂಶೋಧಕರು ಬರೀ ಓದು ಬರವಣಿಗೆಗಳ ಒಟ್ಟಿಗೆ ಸಂಶೋಧನೆಯಲ್ಲೂ ಕೂಡ ಆಳವಾಗಿ ತೊಡಗಿಕೊಳ್ಬೇಕು. ಅಂದರೆ ಸಂಶೋಧನೆ ಅನ್ನುವಂಥದ್ದು ಬರೀ ಒಂದು ಕ್ಷೇತ್ರದ ಪದವಿಗೋಸ್ಕರ ಅಲ್ಲ. ಸಂಶೋಧನೆಯ ಭಾಗ ನಾವು ಯಾವಾಗ ಆಗ್ತೀವಿ ಆವಾಗ ನಮ್ಮ ಚಿಂತನೆಯ ವ್ಯಾಪ್ತಿ ವಿಸ್ತಾರ ಆಗುತ್ತೆ, ನಮ್ಮ ಜ್ಞಾನದ ಮಜಲುಗಳು ಮತ್ತಷ್ಟು ವೃದ್ಧಿಗೊಳ್ತವೆ. ಹಾಗಾಗಿ ನನಗೆ ಸಂಶೋಧನೆ ಅನ್ನುವುದು ಬರೀ ಪದವಿ ಅಲ್ಲ, ಅದು ನಮ್ಮ ಜ್ಞಾನದ ವಿಸ್ತರಣೆ ಮತ್ತು ನಮ್ಮ ಚಿಂತನೆಗೆ ಮತ್ತಷ್ಟು ಮೆರುಗು ಕೊಡ್ತಕ್ಕಂಥ ಮತ್ತು ನಮ್ಮಲ್ಲಿರುವಂತಹ ತಿಳುವಳಿಕೆಯನ್ನು ಮತ್ತಷ್ಟು ಸಾಣೆಯುವಂಥ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಒಂದು ಸಂಶೋಧನೆ ಅಂದರೆ ಅದು ಒಂದು ಪದವಿ ಅಥವಾ ಡಾಕ್ಟರೇಟ್ ಅದನ್ನಷ್ಟು ಪಡೆದು ಹೆಮ್ಮೆ ಪಡುವಂಥದ್ದು, ಬಿಮ್ಮುವಂಥದ್ದು ಅಷ್ಟೇ ಅಲ್ಲ, ಅದರ ಸಂಪೂರ್ಣ ಸಾರವನ್ನು ಕೂಡ ಅರ್ಥ ಮಾಡಿಕೊಂಡ್ರೆ ಅದು ನಮ್ಮ ಜೀವನದ ಒಂದು ಕೌಶಲ್ಯ ಆಗ್ತದೆ ಅನ್ನುವಂಥದ್ದು. ಖಂಡಿತ. ಈಗ ತಾವು ಏನಂದ್ರೆ ಶಿಕ್ಷಕರಾಗಿದ್ದೀರಿ ಮತ್ತು ತಮಗೆ ಸಾಹಿತ್ಯದ ಇದು ಇತ್ತು, ತಮ್ಮೆಲ್ರಿಗೂ ಇದು ಅರ್ಥ ಇತ್ತು. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಸಂಶೋಧನೆ ಕಾರ್ಯವನ್ನು ಕೈಗೊಳ್ಳಬೇಕಾದ್ರೆ ಸಾಮಾನ್ಯವಾಗಿ ಖರ್ಚು ವೆಚ್ಚಗಳು ಬಹಳ ಇರ್ತವೆ. ಅಂದ್ರೆ ನಮ್ಮ ಈ BP ನ್ಯೂಸ್ ಪಾಡ್ಕಾಸ್ಟ್ ಕಾರ್ಯಕ್ರಮ, ನನ್ನ PhD ಥೀಸಿಸ್ ಎಂಬ ಕಾರ್ಯಕ್ರಮ ಪ್ರಾರಂಭಿಸಿದ ಉದ್ದೇಶವೇ ಅದು. ಅಂದ್ರೆ ಹೆಚ್ಚು ಸಂಶೋಧಕರು, ನಮ್ಮ ವೀಕ್ಷಕರು ಈಗ ಕೇಳ್ತಾ ಇದ್ದಾರೆ, ಅಂದಾಜಾಗಿ ಎಷ್ಟು ಖರ್ಚು ವೆಚ್ಚ ಆಗಿರ್ಬೋದು ತಮ್ಮ ಸಂಶೋಧನೆ ಈ ಒಂದು ಕಾರ್ಯಕ್ರಮ?
ಇಲ್ಲ, ಸಂಶೋಧನೆಗೆ ಅಂತ ಖರ್ಚಿರಲ್ಲ ಸರ್ ಇವತ್ತು. ಆದರೆ ಸಂಶೋಧನೆ ಅಂತಂತಂದ್ರೆ ನಮಗೆ ಹಲವು ಆಕಾರಗಳ ಹುಡುಕಾಟ. ಆಕಾರಗಳಲ್ಲಿ ನಮಗೆ ಏನು ಗ್ರಂಥಗಳ ಹುಡುಕಾಟ ಒಂದಿರುತ್ತೆ, ಮತ್ತು ಆಮೇಲೆ ಕ್ಷೇತ್ರದ ಅಧ್ಯಯನ ಇರುತ್ತೆ, ಮತ್ತು ವಿಶ್ವವಿದ್ಯಾಲಯದ ಏನು ಫೀಸು ಮತ್ತೊಂದು ಇರುತ್ತೆ. ಬಿಟ್ಟರೆ ಬೇರೇನಿರೋದಿಲ್ಲ ಇಲ್ಲಿ. ಮುಖ್ಯವಾಗಿ ನಮಗೆ ಈಗ ಕರ್ನಾಟಕದ ವಿಶ್ವವಿದ್ಯಾಲಯಗಳ ಫೀಸುಗಳು ಏನು ದೊಡ್ಡ ಮಟ್ಟದ ವಿಷಯವಲ್ಲ. ಆದರೆ ಇಲ್ಲಿ ಆಕರಗಳನ್ನು ಕೊಂಡುಕೊಳ್ಳುವ ಮತ್ತು ಆಕರಗಳನ್ನು ಸಂಗ್ರಹಿಸುವಂತಹ ಖರ್ಚು ವೆಚ್ಚಗಳಿದೆಯಲ್ಲ, ಅದು ಬಹಳ ಮುಖ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಂದ್ರೆ ತಾವು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ವಿಷಯಕ್ಕೆ ಬೇಕಾಗುವಂತ ಪುಸ್ತಕಗಳ ಬೆಲೆ, ಪುಸ್ತಕಗಳನ್ನು ಖರೀದಿಸುವಂಥದ್ದು, ಅಥವಾ ಆ ವಿಷಯ ಕುರಿತು ಕ್ಷೇತ್ರ ಸಂದರ್ಶನ ಮಾಡುವಂಥದ್ದು ಮತ್ತು ವಿಶ್ವವಿದ್ಯಾಲಯದ ಫೀಸು, ಇವೆಲ್ಲವೂ ಕೂಡ ತಾವು ಒಂದು ವೆಚ್ಚದಲ್ಲಿ ಇರ್ತದೆ ಅಂತ ತಾವು. ಇನ್ನೊಂದೇನಂದ್ರೆ, ನಮಗೆ ತುಂಬಾ ವಿಶ್ವವಿದ್ಯಾಲಯಗಳಲ್ಲಿ ಈ ವಿಷಯಕ್ಕೆ ಆಸುಪಾಸಿನ ವಿಷಯಗಳನ್ನು ಆಧರಿಸಿದ, ಕ್ಷೇತ್ರಗಳನ್ನು ಆಧರಿಸಿದಂತಹ ಸಂಶೋಧನೆಗಳು ಆಗಿರ್ತವೆ. ಆ ವಿಶ್ವವಿದ್ಯಾಲಯಗಳಿಗೆ ನಾವು ಭೇಟಿ ಕೊಟ್ಟು ಅಲ್ಲಿನ ಗ್ರಂಥಾಲಯಗಳಲ್ಲಿ ನಾವು ಹಲವು ದಿನಗಳನ್ನು ಕಳೆದು ನಾವು ಅಧ್ಯಯನ ಮಾಡಿ ಬರಬೇಕಾಗಿರುತ್ತೆ. ಸೊ ಆ ವ್ಯವಧಾನ ನಮ್ಮ ವೆಚ್ಚಕ್ಕಿಂತ ಬಹಳ ದೊಡ್ಡದು. ಮತ್ತೆ ಆಮೇಲೆ ಇಡೀ ಒಂದು ಪುಸ್ತಕ ಓದಿದರೆ ನಮಗೆ ಒಂದು ಅರ್ಧ ಪುಟದಷ್ಟು ವಿಷಯವೂ ಕೂಡ ನಮಗೆ ಅದು ಪೂರಕ ಆಗಿರ್ಲಿಕ್ಕಿಲ್ಲ. ಸೊ ಅಂಥ ಸಂದರ್ಭಗಳು ಭಾಳ ಇರ್ತವೆ. ಆದರೂ ಕೂಡ ಪುಸ್ತಕವನ್ನು ನಾವು ಖರೀದಿ ಮಾಡಲೇಬೇಕಾಗತ್ತೆ ಮತ್ತು ಓದಲೇಬೇಕಾಗತ್ತೆ. ಸೊ ಇದು ನಮಗೆ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಒಂದು ಸಂಶೋಧನಾ ಆರಂಭ ಮತ್ತು ಸಂಶೋಧನೆಯ ಏನು ಸಾಧ್ಯತೆಗಳು ಮತ್ತು ವೈಧಾನಿಕತೆಯ ಕುರಿತಾದಂಥ ಹಲವು ಕೃತಿಗಳನ್ನು ಈಗಾಗಲೇ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಪ್ರಕಟಪಡಿಸಿವೆ. ಆದರೆ ನಾವು ಸಂಶೋಧನೆ ಮಾಡೋ ಸಂದರ್ಭದಲ್ಲಿ ಈ ಥರ ಸೌಲಭ್ಯಗಳಿದ್ದಿಲ್ಲ. ಪ್ರತಿಯೊಂದಕ್ಕೂ ನಾವು ಪ್ರತ್ಯೇಕವಾದಂಥ ಹುಡುಕಾಟ ಮಾಡಬೇಕಾಗಿತ್ತು. ಈಗ ಒಂದು ತಮ್ಮ ಈ ಒಂದು ಸಂಶೋಧನೆ ಕುರಿತು ಈಗ ತಾವೆಲ್ಲ ಈಗ ಸಂಶೋಧನೆ ಪಟ್ಟುಕೊಂಡು ತಾವು ಡಾಕ್ಟರೇಟನ್ನು ಪದವಿ ಪಡ್ಕೊಂಡಿದ್ದೀರಿ. ಈಗ ಇದು ನಿಮ್ಮ ಒಂದು ಸಹಕಾರವನ್ನು ನೀಡಿದಂಥ ಯಾರ್ಯಾರು ನಿಮ್ಮ ಈ ಸಂಶೋಧನೆ ಕಾರ್ಯದಲ್ಲಿ ಸಹಕಾರವನ್ನು ನೀಡಿದ್ದಾರೆ? ಸರ್, ನನಗೆ ಬಹಳ ಮುಖ್ಯವಾಗಿ ನನ್ನ ಮಾರ್ಗದರ್ಶಕರು, ನಾನು ಈಗಾಗಲೇ ಹೇಳಿದಾಗೆ ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ರಮತ್ ತರೀಕೆರೆ ಅವರು ಬಹಳ ದೊಡ್ಡ ಜ್ಞಾನ ಸಾಗರ. ಸೊ ಅವರಲ್ಲಿ ತಿಳುವಳಿಕೆ ಇಲ್ಲದೆ ನಾವು ಅವ್ರ ಮುಂದೆ ನಿಲ್ಲಕ್ಕಾಗೋದಿಲ್ಲ. ಸೊ ಅವರು ಯಾವುದೇ ಏನು ಲಿಖಿತ ಜ್ಞಾನವನ್ನು, ಲಿಖಿತ ರೂಪದ ಬರವಣಿಗೆಯನ್ನು ಅವ್ರು ಒಪ್ತಾ ಇರಲಿಲ್ಲ. ಸೊ ನನಗೆ ಏನಂದರೆ, ಅವ್ರು ನೇರವಾಗಿ ನಾವು ತಿಳಿದಿದ್ದನ್ನು ಅವರೊಂದಿಗೆ ಸದಾ ಹೇಳಿಯೇ ಒಪ್ಪಿಸಿಯೇ ಅವರೊಂದಿಗೆ ಮಾತಾಡಿನೇ ನಾವು ಒಪ್ಪಿಸ್ಬೇಕಾಗಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಒಂದು ವಿಷಯದ ಕುರಿತು ಆಳವಾದ ಜ್ಞಾನವನ್ನು ಅರಿಯುವ ಹಾಗೆ ಮಾಡಿದಂಥ ನನ್ನ ಮಾರ್ಗದರ್ಶಕರನ್ನು ಮತ್ತು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಅಲ್ಲದೆ ನನಗೆ ಇನ್ನೊಬ್ಬ ಮಾರ್ಗದರ್ಶಕರಾಗಿ ಇದ್ದಂಥವರು ಪ್ರೊಫೆಸರ್ ಡಾಕ್ಟರ್ ಆನಂದ್ ಪಾಟೀಲ್ರವರು. ಅವರು ಆಕಾಶವಾಣಿಯಲ್ಲಿ ಇದ್ದುಕೊಂಡು ಮಕ್ಕಳಿಗಾಗಿ ಸುಮಾರು 40 ವರ್ಷಗಳಿಂದ ನಿರಂತರವಾಗಿ ಬರೀತಾ ಇರತಕ್ಕಂಥವ್ರು. ಹಾಗೆಯೇ ಕನ್ನಡದ ಹಿರಿಯ ಸಾಹಿತಿಗಳಾದಂತಹ ತಮ್ಮಣ್ಣ ಬೀಗಾರವರು ಮತ್ತು ನನ್ನ ಅವರಿಗೆ ಅನೇಕ ಗೆಳೆಯರ ಸಹಕಾರವೂ ಕೂಡ ಇದರಲ್ಲಿದೆ. ಸರ್, ಈಗ ತಮ್ಮ ಒಂದು ಈ ನಮ್ಮ ಹೊಸ ಸಂಶೋಧನೆ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳಿಗೆಲ್ಲ ಅತ್ಯಂತ ಈಗ ತಮ್ಮ ಒಂದು ಏನು ಸಂಶೋಧನೆಗೆ ಮಾರ್ಗದರ್ಶನ ಮಾಡಿದಂಥ ನಮ್ಮ ಕನ್ನಡ ಸಾಹಿತಿಗಳು ಆದಂಥ ರಮತ್ ತರೀಕೆರೆಯವರ ಒಂದು ಯಾವಾಗಲೂ ನಾವು ಅವರನ್ನು ಗುರುತಿಸೋದೇ ಏನಪ್ಪ ಅಂದ್ರೆ ಒಂದು ಪ್ರಬುದ್ಧವಾದಂತಹ ಸಂಸ್ಕೃತಿಯ ಚಿಂತಕರು ಅಂತ ಹೇಳಿ, ಅಂಥವರ ಒಂದು ಮಾರ್ಗದರ್ಶನದಲ್ಲಿ ತಾವು ಬೆಳೆದಿದ್ದೀರಿ. ಇಂಥ ಒಂದು ಸಂಶೋಧನೆ ಕಾರ್ಯ ಕೈಗೊಳ್ಳುವಾಗ ಪ್ರತಿಯೊಬ್ಬರು ಯಾವ ರೀತಿಯಾದಂತಹ ಮಾರ್ಗದರ್ಶನ ಆಯ್ಕೆ ಮಾಡ್ಕೋಬೇಕು ತಮ್ಮ ದೃಷ್ಟಿಯಲ್ಲಿ? ಅಲ್ಲ, ಮಾರ್ಗದರ್ಶನ ನಾವು ಆಯ್ದುಕೊಳ್ಳೋ ಸಂದರ್ಭ ಇರೋದಿಲ್ಲ. ಅಲ್ಲಿ ವಿಶ್ವವಿದ್ಯಾಲಯದ ಚೌಕಟ್ಟಿನಲ್ಲಿ ವಿದ್ಯಾರ್ಥಿಗಳು ಅರ್ಜಿ ಹಾಕಿದ ನಂತರ ಅಲ್ಲಿ ಲಭ್ಯವಿರುವ ಸೀಟುಗಳೆಲ್ಲ ಆಧರಿಸಿ ಮಾರ್ಗದರ್ಶಕರನ್ನ ವಿಶ್ವವಿದ್ಯಾಲಯವೇ ಸೂಚಿಸುತ್ತೆ. ಈಗ ಮತ್ತೆ ನಮ್ಮ ಈ ಒಂದು ಬಿಪಿ ನ್ಯೂಸ್ ಮೂಲಕ, ಪಾಡ್ಕಾಸ್ಟ್ ಮೂಲಕ ಈ ಒಂದು ನನ್ನ PhD ಥೀಸಸ್ ಎಂಬ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಇದು ಬಹಳ
ಹೆಮ್ಮೆ ಪಡ್ತಕ್ಕಂಥ ಮತ್ತು ಎಲ್ಲ PhD ಪದವಿಯನ್ನು ಪಡೆದುಕೊಂಡಿರುವಂಥ ಎಲ್ಲ ಸಂಶೋಧಕರಿಗೆ ಭಾಳ ಖುಷಿ ಸಂಗತಿ ಇದು. ಯಾಕೆ ಅಂತಂದರೆ 5 ವರ್ಷಗಳ ಸುದೀರ್ಘವಾದಂತಹ ಒಂದು ಈ ಸಂಶೋಧನಾ ಪಯಣದೊಳಗಡೆ ಅದೆಷ್ಟು ಏಳುಬೀಳುಗಳನ್ನು ಕಂಡಿರುವಂತಹ ಸಂದರ್ಭಗಳಿರ್ತವೆ. ಅದೆಲ್ಲವುದನ್ನು ನಮಗೆ ಹೇಳ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ಕಿರೋದಿಲ್ಲ. ಸೊ ಯಾರು ಕೂಡ ನಮ್ಮ ಕೊನೆಗೆ ನಾವು ತೆಗೆದುಕೊಂಡಂಥ ಪದವಿಯನ್ನು ನೋಡ್ತಾರೆ ವಿನಃ ಈ ಪದವಿಯ ಹಿಂದಿನ ಈ ಸಂಕಷ್ಟಗಳನ್ನು ಯಾರು ಕೂಡ ಅರಿತುಕೊಂಡಿರೋದಿಲ್ಲ ಮತ್ತು ಗೊತ್ತಿರೋದಿಲ್ಲ. ಮತ್ತು ಇದುವರೆಗೆ ನಾವು ಕೂಡ ಯಾರ ಥರನೂ ಆ ಸಂಕಟವನ್ನು ಹೇಳ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಅದೆಷ್ಟೋ ಹಳ್ಳಿಗಾಡಿನಿಂದ ಬಂದಂಥ ಯುವಕ ಯುವತಿಯರು ಕಷ್ಟಪಟ್ಟು ಕೂಲಿ ಮಾಡಿ ಮತ್ತು ಪಾರ್ಟ್ ಟೈಮ್ ಕೆಲಸಗಳನ್ನೆಲ್ಲ ಮಾಡಿ PhD ಪದವಿಯನ್ನು ಪೂರ್ಣಗೊಳಿಸಿ, ಅಲ್ಲಿನೇ ನೆಟ್ ಪದವಿಯನ್ನು ಪೂರ್ಣಗೊಳಿಸಿ, ಅಲ್ಲಿನೇ JRF ಅನ್ನು ತೆಗೆದುಕೊಂಡು ಆ ಮೂಲಕವೇ PhD ಮಾಡುತ್ತಲೇ ಅವರು ಪ್ರಾಧ್ಯಾಪಕರಾಗೋ ಹಂತದಕ್ಕೆ ಒಂದು ಬೆಳೆಸುವಂತಹ ಚಿಂತನೆಯನ್ನು ಹಚ್ಚುವ ಕೆಲಸ ಆ PhD ಇದೆ. ಸೊ ಅಂಥವರನ್ನು ಗುರುತಿಸಿ ನೀವೇನು ಮಾಡ್ತಾ ಇದ್ದೀರಿ, ಇದು ನಿಜಕ್ಕೂ ಕೂಡ ಭಾಳ ಖುಷಿಯ ಸಂಗತಿ. ನಿಮಗೆ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ನಾವೆಲ್ಲರೂ ಕೂಡ ಆಭಾರಿಯಾಗಿರ್ತೀವಿ ಸರ್. ಕನ್ನಡ ಮಕ್ಕಳ ಕಥನ ಸಾಹಿತ್ಯ ಫ್ಯಾಂಟಸಿಯ ಒಂದು ಸ್ವಲ್ಪ ವಿಷಯದ ಕುರಿತು ತಾವು ಈಗೆಲ್ಲ ಹೇಳಿದ್ದೀರಿ. ಈ ಒಂದು ಕುರಿತು ತಮ್ಮ ಮನೆ ಕುಟುಂಬ ಬಂಧು ಬಳಗದ ಸಹಕಾರ ಹೇಗಿತ್ತು ಸರ್? ನಂದು ಗ್ರಾಮೀಣ ಕುಟುಂಬದ ಒಂದು ಪರಿಸರ. ಸೊ ನನಗೆ ನನ್ನ ಓದಿಗೆ ಮತ್ತು ನನ್ನ ಬರವಣಿಗೆಗೆ ಮತ್ತು ನನ್ನ ತಿರುಗಾಟಕ್ಕೆ ಯಾವತ್ತೂ ಕೂಡ ಒಂದು ಮುಕ್ತವಾದಂಥ ಅವಕಾಶ ಮತ್ತು ಸಹಕಾರ ಯಾವತ್ತಿಗೂ ನನ್ನ ಕುಟುಂಬ ಕೊಡ್ತಾ ಬಂದಿದೆ. ಸೊ ಈಗಲೂ ಕೂಡ ಅದು ಸಹಕಾರ ಇದೆ ಸರ್. ಅದಿಲ್ಲದೆ ಇದ್ದರೆ ನಾನು ಈ ಮಟ್ಟಕ್ಕೆ ನಾನು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈಗ ನಮ್ಮ ಒಂದು BP ನ್ಯೂಸಿನ ಈ ಪಾಡ್ಕಾಸ್ಟಿನ ಒಂದು ನನ್ನ PhD ಥೀಸಿಸ್ ಎಂಬ ಕಾರ್ಯಕ್ರಮ ಇದೆಯಲ್ವಾ, ಈ ಒಂದು ಕಾರ್ಯಕ್ರಮವನ್ನು ಕೇಳಿದರೆ ಹೊಸ ಸಂಶೋಧನೆ ಮಾಡುವಂಥವರಿಗೆ ತಮ್ಮ ಅಂತಿಮ ಒಂದು ಸಲಹೆಯನ್ನು ಏನು ನೀಡಲಿಕ್ಕೆ ಬಯಸ್ತಿರ್ತಾರೆ? ಏನಿಲ್ಲ ಸರ್, ನಾನು ಒಂದು ಸಲಹೆ ಅನ್ನೋದಕ್ಕಿಂತ ನಾನು ಒಂದು ಅಭಿಪ್ರಾಯವನ್ನು ಹೇಳಬಲ್ಲೆ. ಏನಂತಂದರೆ, ಸಂಶೋಧನೆ ಅನ್ನುವಂಥದ್ದು ನನಗಾಗಲೇ ಹೇಳಿದಾಗೆ ಪದವಿಗೋಸ್ಕರ ಯಾರೂ ಸಂಶೋಧನೆ ಮಾಡುವುದಲ್ಲ. ಬಟ್ ಪದವಿ ಅಗತ್ಯ, ಮತ್ತು ಪದವಿ ಅನ್ನೋದು ಬಹಳ ಮುಖ್ಯ. ಸೊ ಪದವಿ ಅಗತ್ಯ, ಆದರೆ ಪದವಿಯನ್ನು ತೆಗೆದುಕೊಂಡ ನಂತರವೇ ನಿಜವಾದ ಸಂಶೋಧನೆ ಆರಂಭ ಆಗುತ್ತೆ. ತುಂಬ ಸಲ ಈ 5 ವರ್ಷಗಳ ಅವಧಿ ಒಳಗಡೆ ನಾವು ಏನು ಸಂಶೋಧನೆ ಮಾಡಿದ್ದೀವಿ ಅನ್ನೋದು ಕೊನೆಗೆ ಅರಿವು ಬರೋದೇನೆಂದರೆ, ಓಹೋ ಬಹುಶಃ ಇದು ನಿಜವಾದ ಸಂಶೋಧನೆ ಶುರುವಾಗೋದೇ ಪದವಿಯ ನಂತರ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಈ ಉನ್ನತವಾದಂಥ ಒಂದು ವ್ಯಾಸಂಗದ ಅವಕಾಶವನ್ನು ಪಡೆದುಕೊಳ್ಬೇಕು. ಮತ್ತು PhD ಅನ್ನುವಂತಹ ಈ ಒಂದು ಏನು ಬಹಳ ದೊಡ್ಡ ಒಂದು ಅವಕಾಶ ಏನಿದೆ ಕರ್ನಾಟಕದಲ್ಲಿ ಹಲವು ವಿಶ್ವವಿದ್ಯಾಲಯಗಳು ನೀಡಿದ್ದಾವೆ. ಅದನ್ನು ತಾವೆಲ್ಲರೂ ಕೂಡ ಸಮರ್ಥವಾಗಿ ಅದನ್ನು ಬಳಸ್ಕೊಂಡ್ರೆ ತಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಈಗ ತಮ್ಮ ಈ ಒಂದು ಸಂಶೋಧನೆ ಕಾರ್ಯದೊಂದಿಗೆ ಸಾಹಿತ್ಯವನ್ನು ರಚನೆ ಮಾಡಿಕೊಂಡು ಅನೇಕ ಸಂಘ ಸಂಸ್ಥೆಯವರು ತಮಗೆ ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಮಾಡಿದ್ದಾರೆ. ಯಾವೆಲ್ಲ ಕೃತಿಗಳಿಗೆ ತಮ್ಮ ಒಂದು ಪ್ರಶಸ್ತಿ ಬಂದಿದೆ ಸರ್? ನನ್ನ ಸಾಹಿತ್ಯದ ಕೃತಿಗಳಿಗೆ ಹಲವು ಪ್ರಶಸ್ತಿಗಳು ಬಂದಿದೆ ಸರ್. ಆದರೆ ನನಗೆ ಕರ್ನಾಟಕ ಬಾಲ ವಿಕಾಸ್ ಅಕಾಡೆಮಿ ಮತ್ತು ಕರ್ನಾಟಕ ಪುಸ್ತಕ ಪ್ರಾಧಿಕಾರದ ಸೊಗಸು ಪ್ರಶಸ್ತಿ ಮತ್ತು ವಿಚಿ ಪ್ರಶಸ್ತಿಗಳು ಮತ್ತು ಹಲವು ಪ್ರಶಸ್ತಿಗಳು ಬಂದಿದೆ. ಸೊ ನನಗೆ ಪ್ರತಿ ಬಾರಿ ಕೂಡ ಪ್ರಶಸ್ತಿಗಳ ತೆಗೆದುಕೊಂಡ ಸಂದರ್ಭದೊಳಗಡೆ ನಾನು ಅದಕ್ಕೆ ಎಷ್ಟು ಅರ್ಹ ಮತ್ತು ನನ್ನ ಸಾಹಿತ್ಯದ ಬರವಣಿಗೆಗೆ ಇದು ಮತ್ತಷ್ಟು ಇಂಬು ಕೊಡುತ್ತೆ ಅಂತ ನಾನು ಭಾವಿಸ್ತಾ ನಾನು ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡ್ತೀನಿ ಸರ್. ತಾವು ಬರೀ ಸಾಹಿತ್ಯ ಕೃತಿ ಸಂಶೋಧನೆ ಅಲ್ಲದೆ ಉತ್ತಮವಾದಂಥ ಸಂಘಟನೆಯನ್ನು ಮಾಡಿದ್ದೀರಿ ಅಂತ ಕೇಳ್ಪಟ್ಟಿದ್ದೀವಿ ಸರ್. ಯಾವ್ಯಾವ ಈ ಒಂದು ಸಂಘಟನೆಯಲ್ಲಿ ತಾವು ಪಾಲ್ಗೊಂಡಿದ್ದೀರಿ ಸರ್? ಸರ್, ನಾನು ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿಯಾಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಅದರೊಟ್ಟಿಗೆ ನಾನು ನನ್ನ ಮಕ್ಕಳ ಬರಹಗಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಒಂದು ಬಳಪ ಎನ್ನುವಂಥ ಮಾಸಿಕ ಪತ್ರಿಕೆಯನ್ನು ನನ್ನ ಸಂಪಾದಕತ್ವದಲ್ಲಿ ಹೊರತರ್ತಾ ಇದ್ದೆ. ಅದಲ್ಲದೆ ಕಳೆದ 2 ವರ್ಷಗಳ ಹಿಂದೆ ಬಳ್ಳಾರಿಯಲ್ಲಿ ವಿಶ್ವಮಟ್ಟದ ಒಂದು ಸಮ್ಮೇಳನವನ್ನು
ಸಂಗಮ್ ಅಂತಕ್ಕಂಥ ಹೆಸರಿನ ವಿಶ್ವಕವಿ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ಆಯೋಜನೆ ಮಾಡಿದ್ವಿ. ಸೊ ಅದರ ನಾನು ಸಂಚಾಲಕನಾಗಿ ಕಾರ್ಯನಿರ್ವಹಿಸಿದ್ದು ನನಗೆ ಬಹಳ ಹೆಮ್ಮೆ. ಇದಲ್ದೇ ಕೂಡ ಹಲವು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ನಾನು ಸಕ್ರಿಯವಾಗಿ ನನ್ನ ಸಾಧ್ಯವಾದ ಮಟ್ಟಿನ ಸಹಕಾರ ಮತ್ತು ಒಂದು ಕಾರ್ಯವನ್ನು ನಾನು ಮಾಡ್ತಾ ಬಂದಿದ್ದೇನೆ. ಈ ನಮ್ಮ ಮಕ್ಕಳ ಕ್ಷೇತ್ರದಲ್ಲಿ ಸಾಹಿತ್ಯ ಮತ್ತು ಸಾಹಿತ್ಯೇತರ ಇತರ ಕ್ಷೇತ್ರಗಳಲ್ಲಿ ಕೂಡ ಸಾಧನೆ ಮಾಡಿದವರಿಗೆ ಗುರುತಿಸಿ ಪುರಸ್ಕಾರ ಮಾಡುವಂತಹದ್ದೇ ನಮ್ಮ ಬಾಲ ವಿಕಾಸ್ ಅಕಾಡೆಮಿ ಅವರು ತಮಗೊಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನೋಟ್ಬುಕ್ ಅನ್ನುವಂತಹ ಒಂದು ಕೃತಿಗೆ ಕೊಟ್ಟಿದ್ದಾರೆ. ಏನ್ ಸರ್ ಅದು ನೋಟ್ಬುಕ್ ಅನ್ನ? ನೋಟ್ಬುಕ್ ಅನ್ನುವಂಥದ್ದು ಒಂದು 8 ಮಕ್ಕಳ ಕಥೆಗಳಿರ್ತಕ್ಕಂಥ ಒಂದು ಪುಸ್ತಕ. ಸೊ ಅದಕ್ಕೆ 2021ರ ಮಕ್ಕಳ ಚಂದಿರ ಪುಸ್ತಕ ಪ್ರಶಸ್ತಿಯನ್ನು ಬಾಲ ವಿಕಾಸ ಅಕಾಡೆಮಿ ವತಿಯಿಂದ ಕೊಟ್ಟಿದ್ದಾರೆ. ಅದು ನನಗೆ ಬಹಳ ಹೆಮ್ಮೆಯ ಸಂಗತಿ. ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದ್ಯಾಳ ಅವರು ಕೇವಲ ಬಳ್ಳಾರಿಯ ಜಿಲ್ಲೆಗೆ ಮಾತ್ರ ಸೀಮಿತವಲ್ಲ, ಇಡೀ ಮಕ್ಕಳ ಕ್ಷೇತ್ರಕ್ಕೆ ಸೀಮಿತ ಅನ್ನೋದನ್ನ ತಾವು ತಮ್ಮ ಸಂಶೋಧನೆ ಮೂಲಕ ಹೇಳಿಕೊಟ್ಟಿದ್ದೀರಿ. ಈ ಒಂದು ನನ್ನ PhD ಥೀಸಸ್ ವಿಶೇಷ ಪಾಡ್ಕಾಸ್ಟ್ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ತಾವು ಆಗಮಿಸಿದ್ದು ಮತ್ತು ತಮ್ಮ ಸಮಯವನ್ನು ಇಲ್ಲಿ ನಮ್ಮೊಂದಿಗೆ ನೀಡಿದ್ದು ಮತ್ತು ಹೊಸ ಸಂಶೋಧಕರಿಗೆ ಮಾರ್ಗದರ್ಶನ ಮಾಡಿದ್ದು ಅದಕ್ಕಾಗಿ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದ್ಯಾಳ ಅವರಿಗೆ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಸರ್. ಅದಕ್ಕೆ ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಡಾಕ್ಟರ್ ಕೆ ಶಿವಲಿಂಗಪ್ಪ ಹಂದ್ಯಾಳ ಅವರಿಗೆ ಹಾರ್ದಿಕ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರೇ, ಇದುವರೆಗೆ ಕೇಳಿದ್ರಲ್ಲ ನಮ್ಮ BP ನ್ಯೂಸಿನ ನನ್ನ PhD ಥೀಸಸ್ ಎಂಬ ನೂತನ ಪಾಡ್ಕಾಸ್ಟ್ ಸಂದರ್ಶನ ಸರಣಿ ಕಾರ್ಯಕ್ರಮ ತಾವೆಲ್ಲ ಕೇಳಿದಿರಿ. ಮುಂಬರುವ ಒಂದು ಈ ಸರಣಿ ಸಂದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಮತ್ತೊಬ್ಬ ಹೊಸ ಸಂಶೋಧಕನೊಂದಿಗೆ ನಿಮ್ಮೊಂದಿಗೆ ನಾವು ಬರುತ್ತೇವೆ. ಹಾಗೂ ಈ ಒಂದು ಅಭಿಪ್ರಾಯವನ್ನ ಹಾಗೂ ತಮ್ಮ ಒಂದು ಅಭಿಲಾಷೆಯನ್ನ ನಮ್ಮ BP ನ್ಯೂಸ್ಗೆ ತಿಳಿಸಿರಿ. ಮತ್ತೊಮ್ಮೆ ನಾವು ನಿಮ್ಮೆಲ್ರಿಗೂ ನನ್ನ PhD ಥೀಸಸ್ ಎಂಬ ನೂತನ ಸರಣಿ ಕಾರ್ಯಕ್ರಮ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಮತ್ತೊಬ್ಬ ಅತಿಥಿಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು.